ನೇಗಿಲು ಕಟ್ಟಕ್ಕೆ ಗೊತ್ತದೋ ಇದು ಗೊತ್ತಿಲ್ಲ. ಎಂ.ಬಿ. ಪಾಡ್ರು ಇಂಡಸ್ಟ್ರಿ ಬರೋವಾಗ ಇಂಡಸ್ಟ್ರಿ ಅವ್ರ ಇಂಡಸ್ಟ್ರಿ ಮಿನಿಸ್ಟರ್ ಅಷ್ಟೇ. ಕಟ್ಟಿದ್ದೀನಿ, ಹುಟ್ಟಿದ್ದೀನಿ, ವ್ಯವಸಾಯ ಮಾಡಿದ್ದೀನಿ, ನೀವು ಮಾಡಿದ್ದೀರಿ, ನಾನು ಈಗ ಬಿಡಿ ಇವೆಲ್ಲ ಈಗ ಚರ್ಚೆ ಮಾಡೋದು. ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು, ಹೋರಾಟಗಾರರೆಲ್ಲ ಭಾಗವಹಿಸಿದ್ರು. ರೈತ ಸಂಘದವರು, ಕಮ್ಯುನಿಸ್ಟ್ ಪಾರ್ಟಿಯವರು, ಸಾಹಿತಿಗಳು, ಆಮೇಲೆ ಕಲಾವಿದರು, ರೈತ ಸಂಘಟನೆಗಳು, ದಲಿತ ಎಲ್ಲಿ ಶಂಕರ್ ಬಂದೇ ಇಲ್ಲ ಇವತ್ತು, ಹಿಂದೂ ತರ ಬಂದಿದ್ದಾರೆ, ಗುರುಪ್ರಸಾದ್ ಬಂದಿದ್ದಾರೆ, ನಾಗರಾಜ್ ಇದ್ದಾನೆ, ಶಂಕರೇ ಪತ್ತೇಲ್ ಬಂದ, ಆಮೇಲೆ ಎದ್ದೇಳು ಕರ್ನಾಟಕ ಜನಶಕ್ತಿ. ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ, ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು. ಈ ಹೋರಾಟವನ್ನ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಇವರೆಲ್ಲರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇದೇ ಜಾಗದಲ್ಲಿ ನಡೀತು. ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ. ವಿರೋಧ ಪಕ್ಷದಲ್ಲಿ ಸುಮ್ಮನೆ ಇರ್ರಿ, ಮಾತಾಡ್ಕೊಂಡಿದ್ದೀವಿ. 1777 ಎಕರೆ, 1777 ಎಕರೆ, ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ನಾವು ಈ ಜಮೀನನ್ನ ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದರೆ ಅಂತ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನ ಯಾರು ತಡೆಯಕ್ಕಾಗಲ್ಲ. ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳ್ಳೋದು, ಯಾಕಂದ್ರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಬಹಳ ಉದ್ದೇಶ. ಇಂಡಸ್ಟ್ರಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು ಇದು ಜಮೀನು. ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ. ಮತ್ತೆ ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಮತ್ತೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು, ಡೆವಲಪ್ಡ್ ಲ್ಯಾಂಡ್, ಅದರಲ್ಲಿ 50% ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಯಾರು ಕೊಡ್ಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಮಾಡ್ತೀವಿ. ನೋಟಿಫಿಕೇಶನ್ನೇ ಡ್ರಾಪ್ ಮಾಡ್ತೀವಿ.
ಇಂಗ್ಲಿಷ್ನಲ್ಲಿ ಡ್ರಾಪ್, ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ. ಸೊ ಇದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಅದನ್ನು ರೈತರಿಗೂ ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ. ಅವರು ಕೂಡ ಸ್ವಾಗತ ಮಾಡಿದ್ದಾರೆ, ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ, ರೈತರು ಸ್ವಾಗತ ಮಾಡಿದ್ದಾರೆ, ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಇನ್ನೇನಾದ್ರು ಹೇಳ್ಬೇಕು? ಸಾಕಲ್ಲ? ಸ್ಟೇಟ್ಮೆಂಟ್ ಓದಾಗ ಹೇಳ್ಬಿಡಿ. ಹೇಳ್ಬಿಡಿ ಸರ್, ಸ್ಟೇಟ್ಮೆಂಟ್ ಪುನಃ ನೀವು ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನ ಅಂತ. ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ. Both the notification has been dropped. The notification entirely is dropped. Those who want to give lands to the government for the development of the industry, we will take such lands With consent. with consent. ಇದಕ್ಕೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ನೋಟಿಫಿಕೇಶನ್ಗೆ ಸೀಮಿತವಾಗಿ. ಕೆಲವು ರೈತರು ಕೊಡ್ತೀವಿ, ಕೆಲವು ರೈತರು ಕೊಡಲ್ಲ ಅಂದ್ರೆ ಒಂದು ಬೌಂಡ್ರಿ ಫಿಕ್ಸ್ ಆಗಲ್ಲ ಸರ್. ಚಿತ್ರ ನಾವು ನೋಡ್ತೀವ್ರಿ. ನಾವೆಲ್ಲ ಈಗಲೇ ಹೇಳ್ಬಿಡ್ಲ, ಒಂದ್ ಬೌಂಡ್ರಿ ಬರ್ತದ, ಅರ್ಧ ಬೌಂಡ್ರಿ ಬರ್ತದ, ಮಧ್ಯೆ ಬರ್ತದ ಅಂತ ಈಗಲೇ ಹೇಳಲ್ಲ. ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಜಮೀನ್ ತಗತ್ತೀವಿ. ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ತರ ಸಮಸ್ಯೆಗಳಿದ್ದಾವೆ. ಕೈಗಾರಿಕೆ ಪಡ್ಕೊಂಡಿರ್ತಕ್ಕಂಥ ಭೂಮಿಯನ್ನು ವಿಡ್ರಾ ಮಾಡಬೇಕು ರಿಕ್ವೆಸ್ಟ್ ಕೂಡ ಇದೆ. ನೋಡಪ್ಪ, ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಹಳ ದಿನಗಳು ಹೋರಾಟ ನಡೀತಾ ಇದೆ. ಮತ್ತೆ ಎಲ್ಲ ಸಂಘಟನೆಗಳು ಕೂಡ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ರೈತರಿಗೋಸ್ಕರ, ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ, ಅವರ ಜಮೀನುಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಮಾಡ್ತೀವಿ. ಎಲ್ಲಕ್ಕೂ ಇದು ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ. ಜಡ್ಜ್ ಭಾಯ್ ಅದೇನ್ರಿ, ಅದೇ ಸ್ಟೇಟ್ಮೆಂಟ್ ಅದು ಓದಿ ಸ್ಟೇಟ್ಮೆಂಟ್ ಹೇಳ್ಬಿಡಿ ಸರ್. ಸ್ಟೇಟ್ಮೆಂಟ್ ಓದಿ ಹೇಳ್ಬಿಡಿ. ಒಂದು ಆಮೇಲೆ ಮಾತಾಡ. ಏನು ಅವ್ರು ಕೇಳ್ತಾ ಇರೋದು ಕೃಷಿ ಮಾಡಕ್ಕಲ್ವಾ? ಅಲ್ಲ ಸರ್, ಬೇರೆ ಉದ್ದೇಶಗಳಿಗೋಸ್ಕರ ಬಳಕೆ ಆಗುತ್ತೆ, ಲಾಭ ಪಡೆಯುವ ನೀವು ಏನೇನೋ ಕೇಳಕ್ ಹೋಗ್ಬಿಡಿಯಪ್ಪ. ಈಗ ನಾವು ಡ್ರಾಪ್ ಮಾಡಿದೀವಿ, ರೈತರು ವ್ಯವಸಾಯ ಮಾಡಿದ್ದಾರೆ, ಅವ್ರ ವ್ಯವಸಾಯ ಸ್ಟೇಟ್ಮೆಂಟ್ ಓದಿ ಹೇಳ್ಬಿಡಿ ಸರ್, ಕರೆಕ್ಟ್ ಆಗ್ತದೆ. ನೋಡಪ್ಪ, ಸ್ಟೇಟ್ಮೆಂಟ್ ಓದಿ ಹೇಳ್ಬಿಡಿ. ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ. ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು. ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿ ಪಡೆಯಲು ಒಪ್ಪದ, ಪ್ಲೀಸ್ ಅಂಡರ್ಲೈನ್, ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು. ಎಲ್ಲವೂ ಗ್ರೀನ್ ಬೆಲ್ಟ್ ಅಲ್ಲೇ ಇರುತ್ತೆ ಸರ್. ಇದೇ ಆಲ್ರೆಡಿ ಇದೆ ರೀ. ಹಾಲಿ ಗ್ರೀನ್ ಬೆಲ್ಟ್ ಅಲ್ಲೇ ಇದೆ. ನೋಡಪ್ಪ, ಇಲ್ಲೇನಿಂದಲೇ ಕೇಳಕ್ಕೆ ಸರ್, ಎಲ್ಲ ಕೇಳೋದು ಏನ್ ಮಾಡೋದು? ಓಕೆ, ತುಂಬಾ ಥ್ಯಾಂಕ್ಸು. ನಾವು ವಾದ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನ ಬಿಡಲ್ಲ ಅಂತಿದ್ರು, ಬಹಳಷ್ಟು ಜನ ಬಿಡಲ್ಲ ಅಂತಿದ್ರು. ನಮ್ಮ ಮುಖ್ಯಮಂತ್ರಿಗಳು
ಮಾಡಿದ್ದೆ ಗೆದ್ದೆ ನಾನು ಬಹಳ ದೊಡ್ಡ ಗೆದ್ದೆ ಇಲ್ಲಿಂದ ಬಂದಿದ್ದ ಇವ್ರ ಜೊತೆ ನೋಡಿ ಎಲ್ಲ ಜೊತೆಗೆ ಡಬಲ್ ರೋಡ್ ಏನೇನು ತೆಗೆಯ ಒಂದು ಸರ್